ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ನಿಮಗೆ ವೆಲ್ಕಮ್ ಮಾಡ್ತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಡಪಲ್ಲಿ ನಾಗರಾಜ್ ಸರ್ ಅವರು ಹಾಗೂ ಹಿತೈಷಿಗಳು ಮತ್ತು ನಾಯಕರು ಮತ್ತು ಉಸ್ತುವಾರಿಗಳಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವರು, ನಮ್ಮ ನೂತನವಾಗಿ ಗೆದ್ದಿರ್ತಕ್ಕಂಥ ಡಿಸಿಸಿ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ಸರ್ ಅವರು, NRS ಅವರು, ಲಕ್ಷ್ಮಣವರು, మన ಬಿ ಶ್ಯಾಮಗೌಡರು ಹಾಗೂ ನಮ್ಮ BMC ಅಂಟ್ರಾಮೇಗೌಡರು, ಡೆಕ್ಕನ್ ಶಶಿಕಾಂತ್ ಅವರು ಹಾಗೂ ಯುವ ನಾಯಕರಾಗಿರ್ತಕ್ಕಂಥ ಪ್ರಭಾಕರ್ ಅವರು, ಹಾಗೂ ನಮ್ಮ ರೆಳ್ಳಿ ಸೋಮಶೇಖರ್ ಅವರು, ನಮ್ಮ ಗೊಲ್ಲಳ್ಳಿ ಜಗದೀಶ್ ಅವರು, ಸೂರ್ಯಗುಂಡಿ ಪ್ರತಾಪ್ ಅವರು, ಇನ್ನೂ ತುಂಬಾ ಜನ ಬರ್ತಾ ಇದ್ದಾರೆ. ಈ ಒಂದು ಏನು ಪತ್ರಿಕಾ ಮಾಧ್ಯಮಕ್ಕೆ ಇವರೆಲ್ಲರಿಗೂ ನನ್ನ ಜೊತೆ ಸೇರ್ಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಪ್ರತಿಯೊಂದು ಮೀಟಿಂಗು ಕೂಡ ಒಂದು ಆಗು ಹೋಗಲು ಕೂಡ ಕಷ್ಟ ಇರ್ಬೋದು, ಸುಖ ಇರ್ಬೋದು, ಸಂತೋಷ ಇನ್ನೊಂದಿರ್ಬೋದು, ಇದೇ ಮನೇಲಿ ಕೂತು ನಾವು ಎದ್ದೇಳ್ತಾ ಇದೀವಿ. ಈ ಮನೆ ನಮ್ಗೆ ಆಗ್ ಬಂದಿರೋದ್ರಿಂದ ಇಲ್ಲೇ ಕ್ಯಾಂಡಿಡೇಟ್ ಕೂಡ ಸೆಲೆಕ್ಷನ್ ಕೂಡ ಎಲ್ಲ ಇಲ್ಲೇ ಮಾಡಿದ್ವಿ. ಅದರಿಂದ ಪತ್ರಿಕಾ ಮಾಧ್ಯಮ ಕೂಡ ಇಲ್ಲೇ ಮಾಡ್ಬೇಕನ್ನೋದು ನಮ್ಗೆ ಒಂದು ಇದಿತ್ತು. ಅದರಿಂದ ಆಲ್ಮೋಸ್ಟ್ DCC ಬ್ಯಾಂಕ್ ಎಲ್ಲ ವ್ಯವಸ್ಥೆಗಳು ಕೂಡ ಅಂದ್ರೆ ಪ್ಲಾನ್ ಎಲ್ಲ ವ್ಯವಸ್ಥೆ ಕ್ಯಾಂಡಿಡೇಟ್ ಕೂಡ ಇಲ್ಲೇ ಸೆಲೆಕ್ಷನ್ ಮಾಡಿತ್ತು. ಸೊ ಅದರಿಂದ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ನಿಮ್ಗೆಲ್ಲ ಗೊತ್ತಿದ್ದಂಗೆ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಕಳೆದ ಚುನಾವಣೆಯಲ್ಲಿ ನೀನ DCC ಬ್ಯಾಂಕ್ ಟಕಾಫರ್ಲಿದ್ವಿ 9-10-9 ಅಂತ ಆತರ ಆಟ ಆಡ್ತಾ ಇದ್ರು. ಸೊ ಖಂಡಿತವಾಗ್ಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚುನಾವಣೆಗೆ ಹೆಲ್ಪ್ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ, ಗೆದ್ದಿರ್ತಕ್ಕಂಥ DCC ಬ್ಯಾಂಕ್ ನಿರ್ದೇಶಕರು ಕೂಡ ಅಭಿನಂದನೆ ಸಲ್ಲಿಸ್ತಾ, ಕೆಲವೇ ದಿನ ಪೂಜೆ ಇಟ್ಕೊಂತಾರೆ, ಅದು ಇಂಟಿಮೇಟ್ ಮಾಡ್ಕೊಂತವೆಲ್ಲ ಭಾಗವಹಿಸೋಣ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಎಲ್ಲ DCC ಬ್ಯಾಂಕ್ ಫಲಾನುಭವಿಗಳಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ, ಇವತ್ತು ನಮ್ಮ ಮುಂದೆ ಕಣ್ಣಿ ನಿಂತಿರ್ತಕ್ಕಂಥದ್ದು ಇವತ್ತು KMF ಚುನಾವಣೆ, ಕೋಚಮಲ್ ಚುನಾವಣೆ. ತಮ್ಗೆ ಗೊತ್ತಿದ್ದಂಗೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿರ್ಲಿಲ್ಲ. ಒಂದು ಕ್ಯಾಂಡಿಡೇಟ್ ಮಾತ್ರ ಅನೌನ್ಸ್ ಮಾಡಿದ್ವಿ, ನಂದು ಕ್ಯಾಂಡಿಡೇಟ್ ನ ಪೆಂಡಿಂಗ್ ಇಟ್ಕೊಂಡಿದ್ವಿ. ನಾನು ಕೂಡ ನಿಮಗೆ ಕಾಶಿಪುರ್ ಗೇಟ್ ಅಲ್ಲಿ ಕೂಡ ಒಂದು ಮಾತನ್ನು ಕೊಟ್ಟಿದ್ದೆ, ಒಬ್ಬ MLA ಇರೋ ತನಕ ಗೊಂದಲಕ್ಕೆ ಸೃಷ್ಟಿ ಆಗಕ್ಕೆ ನಾವು ಬಿಡೋಣ ಅಂತ ಕೂಡ ಹೇಳಿದ್ದೆ. ಇದರಿಂದ ನಾವೆಲ್ಲ ಸೇರಿ 9 ಕ್ಯಾಂಡಿಡೇಟ್ ನ ಸೆಲೆಕ್ಷನ್ ಮಾಡ್ಕೊಂಡಿದೀವಿ. ಸೊ ಪೂರ್ವಕ್ಕೆ ಹಾಲಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಈಗಾಗಲೇ ಕುಮಾರಸ್ವಾಮಿ ಅವರ ಒಂದು ಮಾತುಕತೆ ಆಗಿತ್ತು. ಅವರು ಕುಮಾರನ ಮಾತು ತಕ್ಕಂಗೆ ಹಾಲಿರ್ತಕ್ಕಂಥ ಯಾರಿಗೂ ತಪ್ಸಕ್ ಹೋಗ್ಬೇಡಿ ಅಂತ ಹೇಳಿದ್ರು. ಸೊ ಅದರಿಂದ ಪೂರ್ವಕ್ಕೆ ಕಡಪಲ್ಲಿ ನಾಗರಾಜ್ ಸರ್ ಅವ್ರನ್ನ ನಾವು ಕ್ಯಾಂಡಿಡೇಟ್ ಆಗಿ ಆಯ್ಕೆ ಮಾಡಿದೀವಿ. ಈಗಾಗಲೇ ಸಿದ್ಧತೆ ಕೂಡ ತುಂಬಾ ಜೋರಾಗಿ ನಡೀತಾ ಇದೆ ಅವ್ರದ್ದು ಪೂರ್ವಕ್ಕೆ. ಅದಾದ್ಮೇಲೆ ಇನ್ನೊಂದು ಗೊಂದಲವಾಗಿರ್ತಕ್ಕಂಥ ಒಂದು ಇದಿತ್ತು. ತಾವುಗಳೇ ಸಾಕಷ್ಟು ವಿಚಾರವಾಗಿ ಇದ್ರ ಬಗ್ಗೆ ಮಾತಾಡಿದ್ರಿ. ಆ ವಿಚಾರವಾಗಿ ನಾನು ಮಾತಾಡ್ಲೇಬೇಕು. ನಮಗೆ ಪಶ್ಚಿಮಕ್ಕೆ ಕ್ಯಾಂಡಿಡೇಟ್ ಆದಾಗ 3 ಜನ ಕ್ಯಾಂಡಿಡೇಟ್ ನಮ್ಗೆ ಆಕಾಂಕ್ಷಿಗಳಿದ್ರು. ಒಂದು ಬಿ ಶ್ಯಾಮೇಗೌಡರು, ವೆಂಕಟರಾಮೇಗೌಡರು, ಗೊಲ್ಲಳ್ಳಿ ಜಗದೀಶ್ ಅವರು. ನಾನು ಗೊಲ್ಲಳ್ಳಿ ಜಗದೀಶ್ ಅವ್ರಿಗೆ ಹೇಳಿದೆ, ನಮ್ಮಿಬ್ರದ್ದು ವಯಸ್ಸು ಚಿಕ್ಕದಾಗಿದೆ, ಇನ್ನು ದೊಡ್ಡ ಅವಕಾಶ ಬರ್ತದೆ, ದಯವಿಟ್ಟು ಇದನ್ನ ಬಿಟ್ಕೊಡು ಅಂತ ಕೇಳಿದೆ. ಖಂಡಿತವಾಗ್ಲೂ ಅಣ್ಣ, ನಿಮ್ಗೆ ನೋವು ತರ್ತಕ್ಕಂಥ ಕೆಲಸ ನಾನು ಮಾಡಕ್ ಹೋಗಲ್ಲ ಅಂತ ಬಿಟ್ಕೊಟ್ರು. ಅದಾದ್ಮೇಲೆ ನನಗೆ ಸಮಸ್ಯೆ ಬಂದಿದ್ದು, ತುಂಬಾ ಇದಾಗಿದ್ದು, ನಮ್ಮ ಪಶ್ಚಿಮಕ್ಕೆ ವೆಂಕಟರಾಮೇಗೌಡದು ಮತ್ತು ನಮ್ಮ ಶ್ಯಾಮೇಗೌಡದು ಇತ್ತು. ನಾನು ಸುಮಾರು ಸಾಕಷ್ಟು ಮೀಟಿಂಗ್ ಮಾಡಿ, ನಾವೆಲ್ಲ ಸೇರಿ ಮೀಟಿಂಗ್ಸ್ ಮಾಡಿ, ಹೈಕಮಾಂಡ್ ಚರ್ಚೆ ಮಾಡಿ ನಾನು ಅವ್ರಿಗೆ ಬಿಟ್ಟಿದ್ದೆ, ನೀವಿಬ್ರಲ್ಲಿ ಒಬ್ರು ಸೆಲೆಕ್ಷನ್ ಮಾಡ್ಕೊಂಡ್ ಬನ್ನಿ, ನಾವ್ ಯಾರ ಬಗ್ಗೆನೂ ಹೇಳಕ್ಕೆ ನಾವು ರೆಡಿ ಇಲ್ಲ. ಯಾಕಂದ್ರೆ ಇಬ್ರು ಕೂಡ ನಾವು 2 ಕಂಡಿದ್ದಂಗೆ, ಪಕ್ಷಕ್ಕೆ 2 ಕಂಡಿದ್ದಂಗೆ, ನೀವ್ ಯಾರನ್ನೂ ಬಿಟ್ಕೊಡಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆಗೆ ಬಂದಾಗ ರಾತ್ರಿ ಅಂತಿಮವಾಗಿ ನನ್ನ ದೃಷ್ಟಿಯಲ್ಲಿ ಒಬ್ಬರು ನನಗೆ ದೇವರಾದ್ರು, ನನ್ನ ಪಕ್ಷಕ್ಕೂ ದೇವರಾದ್ರು. ಯಾಕೆಂತಂದ್ರೆ ನಾನು ಬಿಡೋದು ನೀನು ಕೊಡೋದು ಅನ್ನೋ ಪರಿಸ್ಥಿತಿ ಬಂದಾಗ BMC ಅಂಟ್ರಾಮೇಗೌಡರು ರಾತ್ರಿ ನನ್ನಿಂದ ಪಕ್ಷಕ್ಕೆ ಅನ್ಯಾಯ ಆಗೋದ್ ಬೇಡ, ನನ್ನಿಂದ ಡ್ಯಾಮೇಜ್ ಆಗೋದ್ ಬೇಡ, ಖಂಡಿತವಾಗ್ಲೂ ನಮ್ಮ BV ಶ್ಯಾಮೇಗೌಡರಿಗೆ ಬಿಟ್ಕೊಡಿ, ನಾವು ಗೆಲ್ಸ್ಕೊಂಡ್ಬರ್ತೀವಿ ಅನ್ನೋ ಮಾತನ್ನ ಅವರು ದೊಡ್ಡ ಮನಸ್ಸು ಮಾಡೋ ಮಾತು ಹೇಳಿದ್ದಾರೆ. ಅದರಿಂದ ಪಶ್ಚಿಮಕ್ಕೆ ನಮ್ಮ ಕ್ಯಾಂಡಿಡೇಟ್ ಆಗಿ BV ಶ್ಯಾಮೇಗೌಡರನ್ನ ಆಯ್ಕೆ ಮಾಡಿದ್ವಿ. ಸೊ ಇನ್ನೊಂದು ನಾನು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ಯಾರ್ಯಾರು ಇನ್ನ ಕಮಿಂಗ್ 2-3 ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳನ್ನ ಎದುರಿಸಬೇಕಿರ್ತಕ್ಕಂಥ ಆಕಾಂಕ್ಷಿಗಳು, ಮನಸ್ಸಲ್ಲಿರ್ತಕ್ಕಂಥ ಆಕಾಂಕ್ಷಿಗಳನ್ನ ನಾವೆಲ್ಲ ಈಗಲೇ ಒಟ್ಟುಗೂಡಿಸಿ 2 ತಂಡಗಳಾಗಿ ರಚನೆ ಮಾಡ್ತಾ ಇದ್ವಿ. ನಾವು ನೈಟ್ ಕೂತ್ಕೊಂಡು, ನಾನು ಮತ್ತೆ ನಮ್ಮ ಅಧ್ಯಕ್ಷರು, ನಾವೆಲ್ಲ ಲೀಡರ್ಸ್ ಎಲ್ಲ ಕೂತ್ಕೊಂಡು 2 ತಂಡಗಳಾಗಿ ನಾವು ಆಯ್ಕೆ ಮಾಡ್ಕೊಂತ ಇದೀವಿ. ಏನಂತಂದ್ರೆ ಉಸ್ತುವಾರಿ ತಂಡಗಳನ್ನ ಆಯ್ಕೆ ಮಾಡ್ಕೊಂತ ಇದೀವಿ. ಆ ಉಸ್ತುವಾರಿ ತಂಡಗಳು
ಮುಂದೆ ಬದುಕು ಬಾಳ್ತಕ್ಕಂಥ ವ್ಯಕ್ತಿಗಳು ತಮ್ಮ ನಾಟಕಗಳನ್ನು ಬಿಟ್ಟು ಅದಲ್ವಾ ಇನ್ನು ಪಕ್ಷಕ್ಕೆ ದುಡಿಲೇಬೇಕಂತಿರ್ತಕ್ಕಂಥ ಮನಸ್ಸಿರ್ತಕ್ಕಂಥವ್ರು 2 ತಂಡಗಳ ರಚನೆ ಮಾಡಿ 2 ತಂಡಗಳಾಗಿ ಉಸ್ತುವಾರಿ ನೇಮಿಸಿ ಮಾಡಿ ಇವತ್ತಿಂದ ನಾವು 25ನೇ ತಾರೀಕು ಜಯ ಸಾಧಿಸೋವರೆಗೂ ಕೂಡ ನಾವು ಎಲ್ಲೂ ಹೋಗದೆ ಇವರಿಬ್ಬರನ್ನ ಗೆಲ್ಸ್ಕೊಂಡ್ ಬರ್ತಕ್ಕಂಥ ಜವಾಬ್ದಾರಿಗಳನ್ನ ನಾವು ಹೊತ್ಕೊಬೇಕಾಗುತ್ತೆ. ಸೊ ಅದರಿಂದ ನಾಕ್ ಅದುಂಡ್ಯ ನಾಕ್ ಇದುಂಡ್ಯ ಅದು ಇಲ್ಲ, 25ನೇ ತಾರೀಕುವರೆಗೂ ನಾವು ಸಂಪೂರ್ಣವಾಗಿ ಈ ಒಂದು ಜೈಬೇರಿ ಆಗೋ ತನಕ ಈ ಖಂಡಿತ ನಾವು ಕೆಲಸ ಮಾಡ್ಬೇಕಂತ ಎಲ್ಲಾ ಲೀಡರ್ಸ್ ಅಲ್ಲಿ ಕೂಡ ನಾನು ಕೇಳ್ಕೊತೇನೆ. ಪಕ್ಷ ನಿರ್ಧಾರ ಮಾಡಿದೆ, ಅವ್ರಿಗೆ ಮುಂದಿನ ದಿವಸದಲ್ಲಿ ಕೂಡ ಒಳ್ಳೆ ದೊಡ್ಡ ಮಟ್ಟಕ್ಕೆ ಒಂದು ಪೋಸ್ಟ್ ಕೊಡ್ಬೇಕಂತ ನಾವು ನಿರ್ಧಾರ ಮಾಡಿದೀವಿ. ಬಹುಶಃ ಇವತ್ತು MLA ಉಳಿಸಿದಾರೆ ಅಂತಂದ್ರೆ ಬಹುಶಃ ಶಂಕರಗೌಡ ಉಳಿಸಿದ್ದಾರೆ. ನನಗೂ ಕಡೆಪುಲ್ಲವ್ರಿಗೂ ಆನಂದ್ ರೆಡ್ಡಿ ಅವ್ರಿಗೂ ನಾವು ಇಷ್ಟು ಜನ ಕೂತ್ಕೊಂಡು ಸರ್ ಕೂತ್ಕೊಂಡು ನಾವ್ ಯಾರಿಗೂ ಹೇಳಿಲ್ಲ, ನೀವಿಬ್ರು ನಮ್ಗೆ ಬೇಕು, ನೀವಿಬ್ರು ಡಿಸೈಡ್ ಮಾಡ್ಕೊಂಡಾಗ ಅವರು ಇಲ್ಲ ನನ್ನಿಂದ ಪಕ್ಷಕ್ಕೆ ಲಾಸ್ಟ್ ಇದು ನಮ್ಮಿಬ್ರು ಕಿತ್ತಾಡದಿಂದ ಕೂಡ ನಾವು ಲಾಸ್ಟ್ ಇದಾಗಿದೆ, ಈ ಸರ್ ಆಗೋದ್ ಬೇಡ ಅಂದ್ಬಿಟ್ಟು ದೊಡ್ಡ ಮನ್ಸು ಮಾಡಿ ನಾನು ಇದ್ ಮಾಡಿದ್ದಾರೆ. ಇವತ್ತು ಅವರು ಪ್ರೆಸ್ ಮೀಟ್ ಬಂದಿದ್ದಾರೆ. ಸೊ ಮುಂದಿನ ದಿವಸದಲ್ಲಿ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಪಕ್ಷ ಅವಕಾಶ ಮಾಡ್ಕೊಡ್ತಾರೆ. ಅಲ್ಲ, ಖಂಡಿತವಾಗ್ಲೂ ಅವಕಾಶ ಇದೆ, ಅವಕಾಶ ಇದೆ. ಅದನ್ನ ನಾವು ಮುಕ್ತವಾಗಿ ರಾತ್ರಿ ಮಾತಾಡ್ಕೊಂಡಿದ್ದೀವಿ, ಕೆಲವು ವಿಷಯ ಮಾತಾಡ್ಕೊಂಡಿದ್ದೀವಿ. ಅದನ್ನ ಖಂಡಿತವಾಗಿ ನಡೆಸ್ಕೊಡ್ತೀವಿ. ನಾನು ಒಂದು ಮಾತನ್ನ ಹೇಳ್ತೀನಿ, ನಮ್ಮ ಪಕ್ಷದಲ್ಲಿ ಒಡಕಿಲ್ಲ, ಅದೊಂದು ಮಾತು ಸ್ಪಷ್ಟೀಕರಣ ನಿಮ್ಗೆ ಕೊಡಬಲ್ಲೆ. ಓಕೆನಾ? ನಾನು ಇದು ತುರ್ತು ಸಭೆ, ಯಾಕಂದ್ರೆ ನನಗೆ 25ನೇ ತಾರೀಕು ಇನ್ನಿಷ್ಟು ದಿವಸ 23 ದಿವಸ ಇದೆ. ಸೊ ಅದರಿಂದ ನಾನು ಬೇಗ ಅನೌನ್ಸ್ ಮಾಡೋಣ ಅಂದ್ಬಿಟ್ಟು ನಾನು ಮೈಸೂರು ಪದಕ್ಕಿತ್ತು, ನಾನು ಬಿಟ್ಟು ಬಂದು ನಾನು ಇವತ್ತು ಅನೌನ್ಸ್ ಮಾಡ್ಬಿಡ್ತಾ ಇದ್ದೀನಿ, ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ. ಬೇರೆ ಯಾವುದೂ ಒಡಕಿಲ್ಲ ಸರ್. ಈ ತರ ಇಲ್ಲ, ನಾನು ಈ ತರ ಇಲ್ಲೇ ಇದ್ಕೊಂಡು ಬೇರೆ ಪಕ್ಷಕ್ಕೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಇದು ಎಲ್ಲಿದ್ರು ಡೇಂಜರೇ. ಬರೀ ನನ್ನ ಪಕ್ಷದಲ್ಲಿ ಅಂತಲ್ಲ, ಎಲ್ಲಾ ಪಕ್ಷದಲ್ಲೂ ಇದ್ದಾರೆ, ಇದು ಕಾಮನ್. ಇಂಥವ್ರಿಗೆ ರಾಜಕೀಯ ಭವಿಷ್ಯ ಆಗ್ಲಿ ಮುಂದಿನ ಭವಿಷ್ಯ ಇಲ್ಲ, ನನ್ನ ಭವಿಷ್ಯ ಇಲ್ಲ. ಯಾರೇ ಆಗಿರ್ಬೋದು ಸರ್, ಇಲ್ಲಿದ್ಕೊಂಡು ಬೇರೆಯವ್ರಿಗೆ ಮೆಸೇಜ್ ಕೊಡೋದು, ಇಲ್ಲಿದ್ಕೊಂಡು ಬೇರೆಯವ್ರಿಗೆ ಹೇಳೋದು, ಇದೇನಂತ ಅವ್ರ ಸಿದ್ಧಾಂತಗಳನ್ನ ವ್ಯಕ್ತಿತ್ವವನ್ನ ತೋರಿಸುತ್ತೆ. ಅದು ಯಾರೇ ಪಕ್ಷಗಳಾಗಿರ್ಲಿ ಬಿಡಿ, ನಾವು ಮಾಡಕ್ ಹೋಗ್ಬಾರ್ದು, ಖಂಡಿತ ಮಾಡಕ್ ಹೋಗ್ಬಾರ್ದು. ನಾನು ಮೊನ್ನೆ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಹೇಳ್ತೀನಿ, ಸಾಕಷ್ಟು ವಿಚಾರಗಳು ಅಲ್ಲಿಂದ ಇನ್ಫಾರ್ಮೇಶನ್ ಬರ್ತಾರೆ ದೊಡ್ಡ ಲೀಡರ್ಗಳು. ಇದು ಏನ್ ಉದ್ದೇಶಕ್ಕೋಸ್ಕರ ಮಾಡ್ತಾರಂತ ನನಗೆ ಗೊತ್ತಿಲ್ಲ. ಯಾರನ್ನ ಅತಿಯಾಗಿ ನಂಬ್ತೀವಿ ಅವರಿಂದ ಇನ್ಫಾರ್ಮೇಶನ್ ಲೀಕ್ ಆಗುತ್ತೆ, ಏನ್ ಮಾಡಕ್ಕೆ. ಎಲ್ಲಿ ಚದ್ರಿದೆ ಅಂತ ತಾವು ತೋರಿಸ್ಬೇಕಲ್ಲ. ಅಲ್ಲ, ಈಗ ನಾನು ಹೇಳ್ತೀನಿ, ಆಕಾಂಕ್ಷಿ 9 ಇದ್ದಾಗ ಕ್ಯಾಂಡಿಡೇಟ್ ಒಬ್ಬರೇ ಆಗೋದು. ಆಕಾಂಕ್ಷಿ ತಪ್ಪಿಲ್ವಲ್ಲ, ಸಾಕಷ್ಟು ಜನ ಆಕಾಂಕ್ಷಿ ಇದ್ರಲ್ಲ, ಬಟ್ ಅಭ್ಯರ್ಥಿ ಒಬ್ಬರೇ ಅಲ್ಲ. ನಮ್ಗೆ ಒಳ್ಳೊಳ್ಳೆ ಜಗದೀಶ್ ಬಿಟ್ಟವ್ರೆ, BMC ಬಿಟ್ಟವ್ರೆ, ಎಂಟ್ರಾಮೆಂಟ್ ಬಿಟ್ಟವ್ರೆ, ನಾವೆಲ್ಲಿ ಚದ್ರಿದೀವಿ? ನಾವು ಬೇರೆ ಪಕ್ಷದ ತರ ಈ ಗುಂಪುಗಾರಿಕೆ ಮಾಡ್ಕೊಂಡು ಇನ್ಫಾರ್ಮೇಶನ್ ಕೊಡೋದು ಈ ಕೆಲಸ ಯಾರು ಮಾಡಕ್ ಹೋಗ್ತಾ ಇಲ್ವಲ್ಲ. ನಾವು ಒಗ್ಗಟ್ಟಾಗಿ ಈ ಚುನಾವಣೆಯನ್ನ ನಾವು ಎದುರಿಸ್ತೀವಿ, ಗೆದ್ದೇ ಗೆಲ್ತೀವನ್ನ ಆತ್ಮವಿಶ್ವಾಸದಿಂದ ಹೊರಡ್ತಾ ಇದೀವಿ. ಇವತ್ತು ನಾವು ಗೆದ್ದೇ ಗೆಲ್ತೀವಿ, ಗೆದ್ದಾದ್ಮೇಲೆ ಮತ್ತೆ ಇದೇ ಮನೆ ಕೂತ್ಕೊಂಡು ಪ್ರಶ್ನೆ ಕೊಡ್ತೀನಿ. ನಾನೊಂದು ಮಾತಾಡ್ತೀನಿ ಪೂರ್ವಕ್ಕೆ, ಪ್ರಜಾಪ್ರಭುತ್ವದ ಆಸೆ ಆಕಾಂಕ್ಷೆಯನ್ನ ಮಡುಗೊಳಿಸಿ ಯಾವ ವ್ಯಕ್ತಿಗೂ ಅಧಿಕಾರ ಇಲ್ಲ, ಯಾರಿಗೂ ಅಧಿಕಾರ ಇಲ್ಲ, ಇನ್ಕ್ಲೂಡಿಂಗ್ ನನಗೂ ಅಧಿಕಾರ ಇಲ್ಲ. ಅವರು ಸ್ವತಂತ್ರವಾದಿಗಳು, ನನಗೆ ಬೆಂಬಲ ಕೊಟ್ಟಿದ್ರು, ನಾನು ಕೂಡ ರಿಕ್ವೆಸ್ಟ್ ಮಾಡಿದೆ ಬೇಡ ಅಂತ. ಇಲ್ಲ, ನನಗೆ ಲಾಸ್ಟ್ ಅವಕಾಶ ಅಂತ ಖಂಡಿತವಾಗ್ಲು ಅಂತ ಹೇಳ್ತಾರೆ. ಈಗ ನೀನು ಅದೇ ಮಾಡು ಇದೇ ಮಾಡು ಅಂತ ಹೇಳ್ತಾರೆ, ನಮ್ಗೆ ಯಾವ್ದು ಅಧಿಕಾರ ಇಲ್ವಲ್ಲ. ನನಗೂ ನೋವಿದೆ ವಿಚಾರದಲ್ಲಿ, ಅಧಿಕಾರ ಇಲ್ವಲ್ಲ. ನೀವು ಅರ್ಥೈತೆ ನಿಮಗೆ? ಒಬ್ಬ ಶಾಸಕರಿಗೆ ಬೆಂಬಲ ಕೊಡೋದು ಅದು ಧರ್ಮ, ಅದು ನಾನು ಇಲ್ಲ ಅಂತ ಹೇಳಿದೆ. ತಂಗನ್ಬಿಟ್ಟು ನಿಲ್ಕೊಂಬಾರ್ದು ಆರ್ಡರ್ ಹಾಕೋದು ನಮ್ಗೆ ಇದೆಯಾ? ಇಲ್ವಲ್ಲ. ಅವ್ರ ಇಷ್ಟಪಟ್ಟು ಏನ್ ಬೇಕೋ ಮಾಡ್ಬೋದು. ಈಗಾಗಲೇ ಹೈಕಮಾಂಡ್ ಕೂಡ ಡಿಸೈಡ್ ಆಗಿದೆ ಸರ್, ಹೈಕಮಾಂಡ್ ಡಿಸೈಡ್ ಆಗಿದೆ, ಲೀಡರ್ಸ್ ಎಲ್ಲ ಡಿಸೈಡ್ ಆಗಿದೆ.
ಕೆಲವೇ ದಿವಸಗಳಲ್ಲಿ ನಿಮ್ಗೆ ಒಳ್ಳೆ ಒಂದು ಶುಭ ಸುದ್ದಿನ ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಶುಭ ಸುದ್ದಿ ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಅದು ಈ ಪ್ರೆಸ್ ಮೀಟಲ್ಲಿ ಬೇಡ, ವಿತಿನ್ 1 ವೀಕ್ 15 days ಅಲ್ಲಿ ಆನಂದ್ ರೆಡ್ಡಿ ಅವ್ರಿಗೆ ಒಳ್ಳೆ ಜವಾಬ್ದಾರಿ ವಹಿಸಲಿಕ್ಕೆ ಪಕ್ಷ ನಿರ್ಧಾರ ಆಗಿದೆ ಸರ್. ಹೈಕಮಾಂಡ್ ಸೂಚನೆ ಮಾಡಿದೆ. ಆ ತಕ್ಕಂಗೆ ಅವ್ರಿಗೆ ಸಿಗುತ್ತೆ. ಈ ಸದ್ಯಕ್ಕಂತೂ ಅವರ ಸಾರಥ್ಯದಲ್ಲಿ ಎಲೆಕ್ಷನ್ ಫೇಸ್ ಮಾಡಬೇಕು. ಅಲ್ಲ, ಈಗ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗೋಣ. ಒಳ್ಳೆ ಅಧಿಕಾರ ವಹಿಸಲಿಕ್ಕಂತೂ ಪಕ್ಷ ಆಲ್ರೆಡಿ ನಿರ್ಧಾರ ಆಗಿದೆ. ನನಗೆ ಫೋನ್ ಮುಖಾಂತರ ಮಾತಾಡಿದ್ದಾರೆ. ಕೆಲವೇ ದಿವಸದಲ್ಲಿ ಕೂಡ ಒಳ್ಳೆ ಗುಡ್ ನ್ಯೂಸ್ ಕೊಡ್ತೀನಿ. ಏನ್ ಪಾತ್ರ ಈಗ ನೀನ್ ನಂಗೆ ಕೇಳ್ಬಿಟ್ರೆ ನಂಗೆ ಕಷ್ಟ ಆಗ್ತದೆ. ಈ ಪ್ರಶ್ನೆ ಕೇಳೋದು ಈಗ ತಗ್ಲಿಕ್ಕೆ ತಮಾಷೆ ಆಗ್ಬಿಡ್ತೈತೆ ಅದೇ. ಈಗ ನಾವು ಮೊನ್ನೆ DCC ಬ್ಯಾಂಕ್ ಯಾರು ಮಾಡಿದ್ರು, ಈಗ 2 ತಂಡಲಾಗಿ ಮಾಡ್ತೀವಿ. 2 ಟೀಮ್ ಡಿವೈಡ್ ಮಾಡ್ತೀವಿ ಸರ್. 2 ಟೀಮ್ ಡಿವೈಡ್ ಮಾಡಿ ಉಸ್ತುವಾರಿ ಮಾಡಿ 10 ಜನ ಉಸ್ತುವಾರಿ ಮಾಡಿ ಅವರು 24 ಗಂಟೆ ಕೆಲಸ ಮಾಡ್ತಾರೆ. ಇದನ್ನೆಲ್ಲ ಮುಗಿದು ಸೇರಿ ಒಬ್ಬರೇ ಮಾಡಿದ್ರೆ ಎಲೆಕ್ಷನ್ ಮಾಡ್ತಾರೆ. ನೀವು ಯಾರೋ ಉಸ್ತುವಾರಿ ಕೇಳ್ಬಿಟ್ಟು ಪಕ್ಕದ ವಾಲ ಸಸ್ಪಿಲ್ಲ ಮಾಕೆ ಬಂದ್ರೆ ಈ ಕೆಲಸ ಬೇಡ. ನಾವೆಲ್ಲ ಸೇರಿ ಮಾಡ್ತೀವಿ. ನಾವೆಲ್ಲ ಸೇರಿ ಇದೇ ಕೆಲಸ. ಖಂಡಿತವಾಗ್ಲೂ ಬಿಜೆಪಿ ಮೈತ್ರಿ ಹೋಗ್ತೀವಿ. ನಿಮಗೆ ಗೊತ್ತಿದೆ, ಮುನ್ಸಿಪಾಲಿಟಿಗೆ ಖಂಡಿತವಾಗ್ಲೂ ಅವ್ರನ್ನ ಬಿಟ್ಕೊಡ್ತಾ ಇದ್ದೀನಿ. ಕೆಲವು ಸೀಟ್ ಬಿಟ್ಕೊಡ್ತಾ ಇದ್ದೀನಿ. ನಾವು ಬಿಜೆಪಿ ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ. ಈ ವಿಚಾರದಲ್ಲಿ ಅವ್ರ ಯಾವ್ದು ಪಾತ್ರ ಇಲ್ಲ ಅಂತ ಚೆನ್ನಾಗಿ ಗೊತ್ತಿದೆ. ಅವರೇ ನಾನು ಹೇಳಿದ್ದಾರೆ, ಗೊಂದಲ ಇಲ್ಲದೆ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅವರು ಒಂದು ಅವ್ರು ಹೇಳಿದ್ರು ಬರ್ತಾರೆ. ಅವರು ಬಂದು ಮಾತಾಡ್ತಾರೆ. ಯಾರು ಅಲ್ಲ, ಅಭ್ಯರ್ಥಿ ನಮ್ಮಲ್ಲಿ ಇದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಭ್ಯರ್ಥಿ ಇದಾರೆ. ಬಟ್ ನಾನು 10 ಗಂಟೆವರೆಗೂ ನನಗೆ ಕೊಟ್ಟರು ಟಿಕೆಟ್. ಈ ಬೆಳಗ್ಗೆ 10 ಗಂಟೆ 11 ಗಂಟೆವರೆಗೂ ಟಿಕೆಟ್ ನಮ್ದೇ ಇತ್ತು. ಈಗ 11:10 ಫೋನ್ ಮಾಡಿ ನನಗೆ 2 ಸಾಕು, ನಾನು DCC ಬ್ಯಾಂಕು 2 ಕ್ಯಾಂಡಿಡೇಟ್ ಇದೆ, 3ನೇ ಕ್ಯಾಂಡಿಡೇಟ್ ಮೇಲೆ ಹಾಕೊಳ್ಳ ನನಗೂ ಸಾಧ್ಯ. ಯಾರು ಕೋಲಾರದಲ್ಲಿ ಕ್ಯಾಂಡಿಡೇಟ್ ಮಾಡಿ ಅಂತ ಹೇಳಿದೀನಿ. ಅವರು ಬಿಡ್ತಾ ಇಲ್ಲ. ನಾನು ಇಲ್ಲ, ನೀನೇ ತಗೊಂಬ ಕ್ಯಾಂಡಿಡೇಟ್ ಅಂತಿದ್ದಾರೆ. ಸಾಯಂಕಾಲ ಅವರು ಟೈಮ್ ಕೊಡ್ತಾ ಡಿಸೈಡ್ ಮಾಡ್ತೀನಿ. ಇಲ್ಲ, ಭಾರ ಹಾಕೊಳ್ಳಕ್ಕೆ ಸ್ಟಡಿ ಇದ್ರೆ ನಾವು ಎತ್ಕೊಳ್ಳೋಕೆ ರೆಡಿ ಇದೀವಿ. ಒಟ್ಟು ನನಗೆ ಸ್ವಲ್ಪ ಹೊರೆ ಜಾಸ್ತಿ ಆಗುತ್ತೆ ಅನ್ನೋದು ನನಗೆ ಸಮಸ್ಯೆ. ಈಗ ನಾನು 2 ಗೆಲ್ಲೇಬೇಕಂತ ಕೂತಿದ್ದೀನಿ. ಇನ್ನೊಂದೆಲ್ಲಿ ತಂದಿಟ್ರೆ ನಾನು 3 ಕಷ್ಟ ಆಗ್ತದೆ. ಅದರಿಂದ 2 ಸಾಕು ನನಗೆ. 2 ಗೆಲ್ಸ್ಕೊಂಡು ಹೋಗ್ತೀನಿ. ಇನ್ನು 2 ತಿಂಗಳು TPJP ಎಲೆಕ್ಷನ್ ಇದೆ, ಅದು ಫೇಸ್ ಮಾಡಬೇಕು. ನಮ್ಮಲ್ಲಿ ನಾಟಕ ಆಡೋಂಥ ವ್ಯಕ್ತಿಗಳಿಗೆ ಇಲ್ಲಿ ಇದ್ಕೊಂಡು ಬೇರೆಯವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಕ್ಕಂಥ ಏನಂತಾರವನ್ನ ನೋಡೋದ ಸರ್, ಗೂಢಾಚಾರಿ ಮಾಡ್ತಕ್ಕಂಥ ಕೆಲಸಗಳಿಗೆ ಕಿಕ್ ಔಟ್. ನನ್ನ ಹತ್ರ ಕಾಲ ಇಲ್ಲ. ಇದ್ರು ಬಹುಶಃ ಎಚ್ಚೆತ್ಕೊಂಡ್ರೆ ಒಳ್ಳೇದು. ಕಿಕ್ ಔಟ್ ನಿಮ್ ಪಕ್ಷದಲ್ಲಿ ಇದೆ ಅಂತ ನಂಗೆ ಗೊತ್ತಿಲ್ಲ. ನನ್ನ ಹತ್ರ ಅಂತ ಅವಕಾಶ ಇಲ್ಲ. ನನ್ನ ಹತ್ರ ಮುಕ್ತ ಆಗಿರ್ಬೇಕು. ನಾನು ತಗೊಳಲ್ಲ. ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ನಾನು ತಗೊಳಲ್ಲ, ಅವೇ ಬರ್ತವೆ. ಆಪರೇಷನ್ ಕಾಂಗ್ರೆಸ್ ಕಲ್ಸಿದ್ದು ಅವರಲ್ವಾ? ಮುನ್ಸಿಪಾಲಿಟಿ ನನ್ನಷ್ಟು ನಾನಿದ್ದೆ. ನಮ್ಮವ್ರನ್ನ 4 ಜನ ತಗೊಂಡೊಬ್ಬ ಅಧ್ಯಕ್ಷ ಮಾಡ್ಕೊಂಡಿದ್ದು ಅವರಲ್ವಾ? ರಿವರ್ಸ್ ನಾನು ಮಾಡ್ಲೇಬೇಕಲ್ಲ. ಶಾಸಕನಾಗಿದ್ದೀನಿ, ನಾನು ಮಾಡ್ಲೇಬೇಕು. ಇದು ಕೂಡ ಭಾರಿ ಹಂತಕ್ಕೆ ಹೋಗುತ್ತೆ. ಎಲೆಕ್ಷನ್ ಇದು ಕಡಿಮೆ ಎಲೆಕ್ಷನ್ ಹೋಗಲ್ಲ. ಇದು ಭಾರಿ ಹಂತಕ್ಕೆ ಹೋಗುತ್ತೆ. ಘಟಾನುಘಟಿಲಿ ತಗಲಿದ್ರೆ ಅದೇನಿದೆ ನನಗೂ ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ MLA ತಗಲಿದ್ದಾರೆ, ತಗಲಿದ್ದಾರೆ. ಸೊ ಅಲ್ಲ, ಇದಂತೂ ದೊಡ್ಡ ಹಂತಕ್ಕೆ ಹೋಗುತ್ತೆ. ನಾನು ಇದನ್ನ ರಣಬೇರಿಸಲಿಕ್ಕೆ ಏನನ್ನ ಪ್ಲಾನ್ ಮಾಡ್ಬೇಕು ಎಲ್ಲ ರೀತಿ ಪ್ಲಾನ್ ಮಾಡ್ಕೊಂಡು ರೆಡಿ ಇದ್ದೀನಿ. ನೋ, ನನಗ್ ಬೇಕು ಅಷ್ಟೇ, ಬೇರೆ ಕತೆ ಬೇಡ. ನನ್ ಪಕ್ಷ ಗೆಲ್ಬೇಕು ಸರ್. ನಂದು ಸ್ವಾರ್ಥ ಇದೆ ಸರ್. ಇಲ್ಲಿ ನನ್ನ ಪಕ್ಷ ಗೆಲ್ಬೇಕು, ಬೇರೆ ಯಾವ ಕ್ಯಾಂಡಿಡೇಟ್ ಅಲ್ಲ. ನನ್ನ ಪಕ್ಷ ಗೆಲ್ಬೇಕು. ಅಲ್ಲಿಂದು ಸಮಸ್ಯೆ, ಈ ಟೆಕ್ನಿಕಲ್ ಸಮಸ್ಯೆ ಒಂದು ಇದೆ ಸರ್. ನಮ್ಗೆ ಟೆಕ್ನಿಕಲ್ ಸಮಸ್ಯೆ ಇದೆ. ಲೇಡಿ ಕ್ಯಾಂಡಿಡೇಟ್ ಹಂಗೆ ಬಿಟ್ಕೊಟ್ಟಿದ್ದಾರೆ. ಬಟ್ ನನಗೆ ಅಲ್ಲ, ಒಂದು ವಿಷಯ ಕೇಳ್ಬೇಕು ನಿಮ್ಗೆ. ನಾನು ಎಷ್ಟು ಭಾರ ಹೊರಿತೀನಿ ಆ ಭಾರ ಹೊರಬಲ್ಲೆ. ಭಾರ ಬೀರಿ ಹೊರೆಯಕ್ಕೆ ನನ್ನ ಕೈಲಿ ಆಗಲ್ಲ. ನಾನು 2 ಕಡೆ ನೋಡ್ಬೇಕು. ಈಗ ಅಲ್ಲಿ ಶ್ರೀನಿವಾಸಪುರ ಕ್ಯಾನ್ವಸ್ ಹೋಗ್ಬೇಕು, ಮೇಜರ್ ಕೋಲಾರ ಕ್ಯಾನ್ವಸ್ ಹೋಗ್ಬೇಕು. 42 ಜನ ಕ್ಯಾಂಡಿಡೇಟ್ ಅಲ್ಲಿದ್ದಾರೆ ಕೋಲಾರದಲ್ಲಿ. ಶ್ರೀನಿವಾಸಪುರ 12 ಜನ ಇದ್ದಾರೆ, 26 ಇದೀವಿ. ನಮ್ಮೂರ್ ಬಗ್ಗೆ ನನಗೆ ಗೊತ್ತಿದೆ. ಕೋಲಾರದಲ್ಲಿ ಕ್ಯಾನ್ವಸ್ ಮಾಡ್ಲಿಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ತದ?
ನಾನೇನಿದ್ರು ನನ್ನ ಕ್ಷೇತ್ರಕ್ಕೆ ನಾನು ಸೀಮಿತ ಅಷ್ಟೇ. ನಮ್ಮ ಪ್ರಜಾಪ್ರಭುತ್ವದಲ್ಲಿ 97,000 ಜನ ಮುಳಬಾಗಿಲು ತಾಲೂಕಿಂದ ಓಟ್ ಹಾಕಿ ನಾನು ಗೆಲ್ಸಿದ್ದಾರೆ. ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಜವಾಬ್ದಾರಿ ಮಾತ್ರ ಹೊತ್ಕೋಬಲ್ಲೆ ನಾನು. 2 ತಿಂಗಳಲ್ಲಿ ಆಗ್ತದೆ 100%. 2 ತಿಂಗಳಲ್ಲಿ ZPTP ಎಲೆಕ್ಷನ್ ಆಗ್ತದೆ. ನನಗೆ 2025 ಅಲ್ಲ 25-26 ಏನಿದೆಯಾ ಎಲೆಕ್ಷನ್ ಅಂದಿದ್ದ ಶಾಸಕರಿಗೆ ಅದು ಬರೀ ಸರ್ವಿಸ್ ಚಾರ್ಜ್ ಅಷ್ಟೇ. ಇವಾಗ DC ಬ್ಯಾಂಕ್ ಆಯ್ತು, KMF ಆಯ್ತು, TPJP ಜನವರಿದಲ್ಲಿ ಇದು ಬಂತಲ್ಲ, ಮುನ್ಸಿಪಾಲ್ಟಿ ಬಂತಲ್ಲ. ಏನು ಇದು ಬಲ ಇದ್ರೆ ಒಳ್ಳೇದು ಅಂತ, ಗುಂಪಿದ್ರೆ ಒಳ್ಳೇದು ಅಂತ. ಗುಂಪಿದ್ರೆ ಒಳ್ಳೇದು ಅಂತ ಗುಂಪಿದ್ರೆ ಒಳ್ಳೇದು. ನಾನು ಎತ್ತಿದ್ದೀನಿ ಯಾಕೆ ಗೊತ್ತಾ, ಅವ್ರ ಫೋಟೋ ಹೋಗ್ಬಿಡುತ್ತೆ ಅಂತ. ಈಗ ಸದ್ಯಕ್ಕಂತೂ ಸಾಕು, ನನ್ ಗುಂಪು ಬಂದ್ರೆ ಸಾಕು, ನನಗೆ ಏನು ಬೇಡ, ನನ್ನ ಟೀಮ್ ಬಂದ್ರೆ ಸಾಕು ನನಗೆ. ಯಾಕೆ ನಂದು ಸ್ವಾರ್ಥ ಇದೆ ಸರ್. ಇಲ್ಲಿ ನನ್ನ ಕರ್ಕೊಂಬಂದು ಶ್ರೀನಿವಾಸಪುರ ತಾಲೂಕಿಂದ ಕರ್ಕೊಂಬಂದು ಇಲ್ಲಿ ನಿಲ್ಸಿ, ನನ್ನ ಊರೂರು ಗೊತ್ತಿಲ್ಲ ನನಗೆ, ನಾನು ನಿಲ್ಸಿ ಕರ್ಕೊಂಡು ಕೈ ಹಿಡ್ಕೊಂಡು ತೋರಿಸಿದ್ದಾರೆ. ಆ ಋಣ ತೀರ್ಸ್ಕೊಳ್ಳೋ ಟೈಮ್ ವಾಪಸ್ ಬಂದಿದ್ದೀವಿ, ಅದಕ್ಕೆ ವಾಪಸ್ ಕೊಡ್ತಾ ಇದ್ದೀನಿ. ಕಾಂಗ್ರೆಸ್ ಬಿ ಟೀಮ್ ಅಂತಲ್ಲ, ಸಿ ಟೀಮ್ ಇದೆ. ಸಿ ಟೀಮ್ ಇದೆ. ABCD ಇನ್ನೂ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ, ಹತ್ರದಲ್ಲಿ ಡಿ ಸ್ಟಾರ್ಟ್ ಆಗುತ್ತೆ. ನಾನು ಯಾರು ಹೇಳಿದ್ದೀನಿ ನಿಮ್ಗೆ? ABCD ನಾಯಕರು ಹೇಳೋದು ಹೇಳ್ಬಿಡ್ತೀನಿ, ಯಾರ ನಾಯಕರು ಟೀಮ್ ಲೀಡರ್ ಅಂತ ಬೇಡ, ಮುಂದೆ ಹೇಳ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ಆ ತರ ಏನಿಲ್ವಲ್ಲ. ನಮಗೆ ಗೆಲ್ಲೇಬಾರ್ದ ಎಲ್ಲ ನಿಮಗೆ ಬಿಟ್ಕೊಡ್ಬೇಕಾ? ಅವ್ರು ಹೇಳ್ತಾ ಇದ್ದೀನಿ, ಗೆಲ್ಲೇಬಾರ್ದ ಅಲ್ಲ. ನಾನು ಒಂದು ಹೇಳ್ತೀನಿ ಕೇಳಿ, ಪಕ್ಷ ಜವಾಬ್ದಾರಿ ಕೊಟ್ಟಾಗ ಅದು ಉಳಿಸ್ತಕ್ಕಂಥ ಜವಾಬ್ದಾರಿ ಶಾಸಕರಿಗೆ ಇರ್ತದೆ. ನಾಳೆ ದಿವಸ ಅನ್ನೋದು ಏನಪ್ಪ ಕಿಸ್ತಿ ಉತ್ತರ ಕೊಡ್ಲಿ. ಅದಕ್ಕೋಸ್ಕರನೇ ನಾವೇನು ಅವ್ರೇನು ಭಯ ಬೀಳ್ಬೇಕಂತ ಇದ್ ಮಾಡ್ಬೇಕಂತ ಎಚ್ಚೆತ್ಕೊಳ್ತಕ್ಕಂಥ ಟೈಮ್ ಅಷ್ಟೇ. ಎಲ್ರಿಗೂ ಅವ್ರದೇ ಒಂದು ಸ್ವಾಭ್ರಷ್ಟಿ ಇದೆಯಲ್ಲ, ಅದು ನಮಗೂ ಇದೆ. ನನಗೂ ಇವತ್ತಿಂದ ಪಣ ತರ್ತಾನೆ ಗೆಲ್ಲೇಬೇಕು ಅವ್ರಿಬ್ರು ಅಂತ. ಯಾಕೆ ಹೇಳಿ, ಪಕ್ಷ ನನ್ನ ಜವಾಬ್ದಾರಿ ಕೊಟ್ಟಿದೆ. ಮೇಜರ್ ಈ ಚುನಾವಣೆ ಉಸ್ತುವಾರಿ ನನ್ನ ಜೊತೆ ಆನಂದ್ ರೆಡ್ಡಿ ಅವರು ಹಂಚ್ಕೊಂಡ್ರು. ಹಿಡಿಬೇಕಂತ ಅಷ್ಟ ಪಾಠ ಬಿದ್ದಿದ್ದು, ಹಿಡಿದೇ ಹಿಡಿತೀವಿ ನೀವು ಬರ್ಕೊಳ್ಳಿ, ಹಿಡಿದೇ ಹಿಡಿತೀವಿ. ಟೂರೋ ಇನ್ನೊಂದು ಬೇಡ, ಹಿಡಿದೇ ಹಿಡಿತೀವಿ ನಾವು. ನಮಗೂ ಆಸೆ ಇದೆಯಲ್ಲ ಸರ್, ಅನೌನ್ಸ್ ಮಾಡ್ತೀವಿ ಹತ್ರದಲ್ಲಿ ಅದು ಅನೌನ್ಸ್ ಮಾಡ್ತೀವಿ. ಎಲ್ಲ ಒಂದ್ ದಿವಸ ಆಗಲ್ಲ, ಬಹುತ್ ಬಾಕಿ ಪಿಕ್ಚರ್ ಅದು ಅನೌನ್ಸ್ ಮಾಡೋ. ಇನ್ನೂ ಇದಾರ ಸರ್, ನಮ್ ರಘುಪತಿ ಸರ್ ಕೂಡ ಬಂದಿತ್ತು ಸರ್. ನನಗೆ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಬರುದಿಲ್ಲ ನಾಯಕರು. ಆ ಪಕ್ಷ ಯಾರಿಗೂ ಸಿಂಬಲ್ ಬರುವುದಿಲ್ಲ ಸರ್, ಇದನ್ನ ಅರ್ಥ ಮಾಡ್ತೀನಿ. ಒನ್ಲಿ ಫಾರ್ ಕೋಆಪರೇಟಿವ್ ಸಿಂಬಲ್ ಬರುವುದಿಲ್ಲ. ಒಳ್ಳೆ ಗುಂಪು ಅಂತ ತಯಾರಾಗ್ತದೆ, ಗುಂಪು ಮತ್ತೆ ಕಾದಾಡ್ತಾರೆ ಅಷ್ಟೇ. ನಾಟ್ ಓನ್ಲಿ ಫಾರ್ ಕೋಲಾರ, ಎನಿಬಡಿ ಕರ್ನಾಟಕ ಎಲ್ಲಿ ಬೇಕಾದ್ರೂ ಇದೇ ಇದೆಯಲ್ಲ ಅಲ್ಲಿ ಕರ್ನಾಟಕ. ಗಂಡ ಹೆಂಡತಿ ಮಾಡ್ಕೊಂಡು, ಹೆಂಡತಿ ಗಂಡ ಮಾಡ್ಕೊಂಡು ಮದುವೆ ಅಂತಾನೆ, ಅದು ಒಂದೇ. ನಮ್ಮ ಗುಂಪು ಪ್ರಬಲವಾಗಿದೆ. ಜನವರಿ ಡಿಸೆಂಬರ್ ಬದಲಾಗುತ್ತಲ್ಲ, ಸದೃಢವಾಗಿದೆ. ಹೌದು ಸರ್, ಸದೃಢವಾಗಿದೆ. ನಾವೇನ್ ಸನ್ಯಾಸಿಗಳಲ್ಲ ಅಪ್ಪಾಜಿ ಗೌಡ್ರ, ನಾವೇನ್ ಸನ್ಯಾಸಿಗಳಲ್ಲ. ನಾವು ಕೂಡ ಸ್ವಾವಲಂಬಿ ಬಂದಿದ್ದೀವಿ, ನಮಗೂ ಆಸೆಗಳಿದ್ದಾವೆ. ನಮ್ ತಾಲೂಕ್ ಚೆನ್ನಾಗ್ ಆಗ್ಬೇಕಂತ ಸ್ವಾರ್ಥ ಜಾಸ್ತಿ ಇದೆ. ಕೊಡ್ತೀವಿ. ಈಗ ಅಪ್ಪಾಜಿ ಗೌಡ್ರು ಬೌಲಿಂಗು, ನನ್ನ ಬ್ಯಾಟಿಂಗ್. ಅಪ್ಪಾಜಿ ಗೌಡ್ರು 6 ಅಂತ ಹಾಕ್ತಾರಾ? ವಿಕೆಟ್ ತರ ಹಾಕದ್ ನೀವು? ಎರಡು ಒಂದು ತಾನೆ, ನಿಂತ ಮ್ಯಾಗ ಅದಾಗ್ಲೇಬೇಕಲ್ಲ, ತಲೆ ಕೆಡಿಸ್ಕೊ. ಇನ್ನು ನಿಮ್ಮ ಗುಂಪು ದೊಡ್ಡದಾಗ್ಲಿ, ಚೆನ್ನಾಗ್ ಆಗ್ತಾ ಇದೆ. ಈಗ ನಾನು ಬಂದಾಗ ಇಷ್ಟೇ ಇರ್ಲಿತ್ತು, ಇಷ್ಟ ಆಗಿದ್ ಗುಂಪು, ಇನ್ನು ಇಷ್ಟ ಆಗ್ಲಿ.
ನನ್ ನಿಮ್ ನೋಡ್ರೆ ಸಂತೋಷ ಆಗ್ತಾ ಇದೆ. ಎಲ್ಲ ಎಮರ್ಜೆನ್ಸಿ 50 ಜನ ಲೀಡರ್ ಬೇಕಾದ್ರೆ ಯಾರು ಬೇಡ ನಿಮ್ಗೇನೋ ಸಾಕು. ನಮ್ ಜೆಕೆ ಅರ್ಜೆಂಟ್ ಪಾಸ್ಪೋರ್ಟ್ ಅಂದ್ರೆ 50 ಜನ ಬರ್ತೀರಿ, ನಮ್ ಖುಷಿ ಅದಲ್ಲ. ನೀವು ಇನ್ನೂ ಸದೃಢವಾಗಿ ದಪ್ಪ ಇದಾಗ್ಲಿ, ಮುಂದಾಗ್ಲಿ. ಒಂದಂತೂ ನಿಮ್ಗೆ ಒಬ್ಬ ಶಾಸಕರಾಗಿ ಒಂದು ಕಿವಿ ಮಾತನ್ನ ಹೇಳ್ತೀನಿ, ಮಾನ ತೆಗಿಕಂತ ಕೆಲಸ ಯಾರು ಮಾಡಕ್ ಹೋಗ್ಬೇಡಿ. ಅದನ್ನ ಪತ್ರಿಕಾ ಅಂತಂದ್ರೆ ಎಲ್ಲ ಒಂದೇ ಆಗ್ತದೆ. ನಮ್ ದಮ್ಮಯ್ಯ ಅಂತೀನಿ ನಿಮ್ಗೆ, ಭಗವಂತ ನಿಮ್ಗೆ ಅವಕಾಶ ಕೊಟ್ಟರೆ ಚೆನ್ನಾಗಾಗ್ಲಿ ಅಂತ ಬಯಸ್ತೀನಿ. ಅದೇನಂತ ಗೊತ್ತಿಲ್ಲ, ನಾನು ರೂರಲ್ ಎಲ್ಲೂ ಏನು ಸಮಸ್ಯೆ ಆಗ್ತಾ ಇಲ್ಲ. ನಂಗಲಿ ಒಂದು ಜುಡಿಸಲೇ ಇಲ್ಲಿ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ. ಅದೇನು ಪೊಲೀಸ್ ಇಲಾಖೆ ವೈಫಲ್ಯ ಅಂತನೋ, ಇಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಿಗ್ತಾ ಇಲ್ಲ ಅಂತನೋ, ವಿಜಿಲೆನ್ಸಿ ಫೇಲ್ಯೂರ್ ಆಗಿದೆ ಅಂತನೋ ನನ್ಗೆ ಗೊತ್ತಿಲ್ಲ. ನಾನು ಅದೇ ನೆನ್ನೆಲ್ಲ ಮೊನ್ನೆ IPL ದಂಧೆ ಆಡ್ತಕ್ಕಂಥ ಹುಡುಗ ಅದು ನೇಣ ಹಾಕೊಂಡಿರೋದು ಇಲ್ಲ ಸೂಸೈಡೋ ಇಲ್ಲ ಮರ್ಡರ್ ಅಂತ ಗೊತ್ತಾಗ್ತಾ ಇಲ್ಲ. ಅರ್ಥ ಕೊನೆಯ ಕಾಲ ಎತ್ಕೊಂಡ್ರೆ ಯಾರ ಜೊತೆ ವಹಿವಾಟು ಆಗಿದೆ ಅಂತ ಎತ್ಕೊಂಡ್ರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರವಾಗಿ IPL ಬೆಟ್ಟಿಂಗ್ ಆಡಿದ್ದಾನೆ. ಅವತ್ ನೈಟ್ 8:10 ಅಮೌಂಟ್ ಕಳ್ಸವನೆ ಫೋನ್ ಪೇ ಇಂದ. ಅರ್ಥ ನಾನು ಹತ್ರದಲ್ಲೇ ಆಡಿಯೋಗ್ಲಿ ಬಿಡ್ತೀನಿ. ಪೊಲೀಸ್ ಇಲಾಖೆ ಯಾಕೆ ನನ್ನ ಇಲಾಖೆ ಅಲ್ವ ಈಗ, ನನಗೋಗ್ಬೋದು. ಅವ್ರೇನು ಟೈಮ್ ತಗೊಳ್ಳಿ, ಮಿಕ್ಕಿದ ಉತ್ತರ ನಾನು ಕೊಡ್ತೀನಿ. ಅದೇನೋ ಗೊತ್ತಿಲ್ಲ, ಹೋಗಿ ಆ ನಂಗ್ಲಿ ಇದೆ ನನಗೆ ಹೆವಿ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ನೀವು ನೋಡಿ, ಆ ನಂಗ್ಲಿ ಜುಡಿಸಲೇ ಹೆವಿ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ನನ್ನ ಪ್ರಕಾರವಾಗಿ ಪೊಲೀಸ್ ಇಲಾಖೆ ವೈಫಲ್ಯನೋ ಏನು ಸರಿಯಾಗಿ ಅರ್ಥ ಆಗ್ತದೆ ಅಂತ ಅದು ಅರ್ಥ ಆಗ್ತಾ ಇಲ್ಲ. ನನ್ನ ಹತ್ರದಲ್ಲಿ ಪೊಲೀಸ್ ಇಲಾಖೆ ನಾಳೆ ಮೀಟಿಂಗ್ ಕಾಲ್ ಮಾಡ್ತೇವೆ, ಉತ್ತರ ಹೇಳಿದ್ದಾರೆ. ನಾವು 4 days ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ತಗೊಳ್ಳಿ ಅವರು. ನಮ್ಮ ಹತ್ರ ಏನು ಇನ್ಫಾರ್ಮೇಶನ್ ಕೊಡ್ತೀನಿ. ಸರ್ ನನಗೆ ತಪ್ಪು ತಿಳ್ಕೊಂಬೇಡಿ ಸರ್, ನಾನು ಮುಳಬಾಗಲು ಒಂದು ಐತಿಹಾಸಿಕ ಸ್ಥಳ, ಐತಿಹಾಸಿಕ ದೇವ್ರ ನಾಡು ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಬಟ್ ಮುಳಬಾಗಲಲ್ಲಿ ಕಾಣದಂತ ಕೈಗಳು ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಟಿವಿಲಿ ಬರ್ತಾ ಇದೆ ಸರ್, ನೋಡಿದೆ ನಾನು. ಮನೆ ಬರ್ತೇನೆ ನಕಲಿ ಹಾಲು ಕೊಡ್ರು ಮಾಡಿ ಬೇಕಾಗಿ ಕೆಲಸ ಮಾಡೋದು. ನನಗೂ ಬಂತು ಮಾಹಿತಿ, ಯಾರು ದೊಡ್ಡ ಕೈವಾಡಿದೆ ಅಂತ. ಆ ಪುಣ್ಯಾತ್ಮ ಬೇರೆ ಮಾಡೋ ಕೆಲಸ ಇಲ್ವಾ, ಇಲ್ಲಿ ಇದೇ ಕೆಲಸ ಮಾಡ್ಬೇಕು. ಹಾಲು ಕೊಡೋ ಮಕ್ಕಳು ಕೊಡು ವಿಷಯ ಆಗ್ತಾರೆ ಅಂತಂದ್ರೆ ಏನಿದೆ ಅರ್ಥ ಆಗ್ತದೆ. ಅದು ಆ ನಂಗ್ಲಿ ಜುಡಿಸ್ಟಿಕ್ಷನ್ ನಡೀತಾ ಇದೆ ಅಂತಂದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ದಂಗೆ ಅರ್ಥ ಆಗ್ತದೆ. ಈ ನನ್ನ ವೈಫಲ್ಯ ಅಂತ ಅದಾಗ್ತಲ್ವಾ, ಅದಕ್ಕೆ ನಾನು 4 days ಟೈಮ್ ಕೊಟ್ಟಿದ್ದೀನಿ. ಅದಾದ್ಮೇಲೆ SP ಅವ್ರನ್ನ ಕರೆದು ನಾನು ಮೀಟಿಂಗ್ ಮಾಡಿ ನಿಮ್ಮ ಒಂದು ಆಶೀರ್ವಾದ ನಂಗೆ ಬೇಕಾಗ್ತದೆ. ಎರಡು ಉತ್ತಮ ಸಮಾಜವನ್ನ ಮುಳುಬಾಗ ಕಟ್ಟೋಣ. ನಾವೆಲ್ಲ ಸೇರಿ ಕಟ್ಟೋಣ, ಉತ್ತಮ ಸಮಾಜ ಕಟ್ಟೋಣ.